ಇದು ಬಲವಾದ ವ್ಯಕ್ತಿಗಳು ನೋವು ಮತ್ತು ದ್ರೋಹವನ್ನ ಮೌನವಾಗಿ ಎದುರಿಸಿ ಅದರಿಂದ ಹೇಗೆ ಶಕ್ತಿಶಾಲಿಯಾಗ್ತಾರೆ ಎಂಬುದರ ತ್ವರಿತ ಸಾರಾಂಶ. ಪ್ರಖ್ಯಾತ ನಿರ್ದೇಶಕ ಪುರಿ ಜಗನ್ನಾಥ್ ಅವರ ಪಾಡ್ಕ್ಯಾಸ್ಟ್ನಿಂದ ಆಯ್ದುಕೊಂಡ ಈ ವಿಚಾರಗಳು ದ್ರೋಹದ ನೋವನ್ನ ಸೇಡಿಗಾಗಿ ಬಳಸದೆ ಮೌನದಿಂದ ನಮ್ಮ ಆಂತರಿಕ ಶಕ್ತಿಯನ್ನಾಗಿ ಹೇಗೆ ಬದಲಾಯಿಸಬಹುದು ಅಂತ ನಮಗೆ ತಿಳಿಸ್ಕೊಡುತ್ತೆ. ಮೊದಲನೇದಾಗಿ, ಬಲವಾದ ಜನರಿಗೆ ಅನ್ಯಾಯವಾದಾಗ ಅವರು ಜೋರಾಗಿ ಅಳೋದಿಲ್ಲ ಅಥವಾ ಕಂಪ್ಲೇಂಟ್ ಮಾಡಲ್ಲ. ಅವರು ಆ ನೋವನ್ನ ಎದೆಯಲ್ಲೇ ಬಚ್ಚಿಟ್ಕೊಂಡು ಸೈಲೆಂಟಾಗಿ ಹೊರನಡೀತಾರೆ. ಇದು ಒಂಥರ ಸಮುದ್ರದ ಥರ. ಆಳದಲ್ಲಿ ಎಷ್ಟೇ ಅಲೆಗಳ ಅಬ್ಬರ ಇದ್ರೂ ಮೇಲ್ಮೈಯಲ್ಲಿ ಸಂಪೂರ್ಣ ಪ್ರಶಾಂತತೆ ಇರುತ್ತೆ ಅಲ್ವಾ? ಹಾಗೆ ಈ ಮೌನ ಅವರೊಳಗಿನ ಹೋರಾಟವನ್ನ ತೋರಿಸಿದ್ರು ಸಮಾಜದ ಜೊತೆ ಅವರು ಹೇಗೆ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಎರಡನೇದಾಗಿ, ದಯ ತೋರುವುದು. ತಮಗೆ ಅಷ್ಟೊಂದು ಅನ್ಯಾಯ ಮಾಡಿದವರ ಜಗತ್ತಿನಲ್ಲಿ ಇವರು ಎಲ್ಲರ ಜೊತೆ ನಗುನಗುತ್ತಾ ಇರೋಕೆ ಹೇಗೆ ಸಾಧ್ಯ ಅಂತ ನೀವು ಯೋಚಿಸ್ಬೋದು. ಆದರೆ ಬೇರೆಯವರು ಕೆಟ್ಟವರಾದ್ರೂ ಅಂತ ಇವರು ಕೆಟ್ಟವರಾಗಲ್ಲ. ತಮ್ಮ ನೋವನ್ನ ಹಂಚಿಕೊಳ್ಳದೆ ಎಲ್ಲರೊಂದಿಗೂ ದಯೆಯಿಂದ ಇರ್ತಾರೆ. ಈ ದಯೆ ಖಂಡಿತ ಅವರ ಮುಗ್ಧತೆ ಅಲ್ಲ, ಬದಲಾಗಿ ತಮ್ಮ ಮುಂದಿನ ಆಯ್ಕೆಗಳ ಬಗ್ಗೆ ಅವರಿಗಿರೋ ಎಚ್ಚರಿಕೆ ಅಷ್ಟೇ. ಕೊನೆದಾಗಿ, ತಮ್ಮ ಗಾಯಗಳನ್ನ ಮಾಯಿಸ್ಕೊಳ್ಳೋಕೆ ಅವರು ಏಕಾಂತನ ಆರಿಸ್ಕೊಳ್ತಾರೆ. ಬೆನ್ನಿಗೆ ಚೂರಿ ಹಾಕಿಸ್ಕೊಂಡ ಪ್ರತಿಯೊಂದು ಘಟನೆಯೂ ಅವರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ಮುಂದೆ ತಮ್ಮ ಟೈಮ್ ಮತ್ತು ಎನರ್ಜಿನ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ತುಂಬಾನೇ ಸೆಲೆಕ್ಟಿವ್ ಆಗ್ತಾರೆ. ಜೊತೆಗೆ ಹೊಸ ರಿಲೇಷನ್ಶಿಪ್ಸ್ ಬೆಳೆಸೋ ಮುಂದಲೂ 100 ಬಾರಿ ಯೋಚಿಸ್ತಾರೆ. ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ದ್ರೋಹವೂ ನಿಮ್ಮನ್ನ ಕುಗ್ಗಿಸುವ ಬದಲು ಮೌನ ಮತ್ತು ಅರಿವಿನ ಮೂಲಕ ನಿಮ್ಮನ್ನ ಮತ್ತಷ್ಟು ಪ್ರಬುದ್ಧ ಹಾಗೂ ಬಲಶಾಲಿ ವ್ಯಕ್ತಿಯನ್ನಾಗಿ